ನಿಮ್ಮ ದಣಿ ಬಿಸಿ ಬಿಸಿ ಸಾರಾಯಿ ಕೊಡು ಬಂದವನೆ ಗಮ್ಮಂತ ವಾಸನೆ ಬರ್ತಾ ಐತೆ. ನನಗೇನು ಬರಂಗಿಲ್ಲ ನೋಡು. ನನಗೆ ರೊಕ್ಕದ ವಾಸನೆ ಬಿಟ್ಟರೆ ಇನ್ಯಾವ ವಾಸನೆ ಬರೋದಿಲ್ಲ ನೋಡು. ಸಾರಾಯಿ ವಾಸನೆ ಆಸೆ ಆಗ್ತಾ ಐತೆ. ಸುಮ್ಮನಿಂದ ಏನೀಗ? ಅಪ್ಪ ನಿಂದೇನೋ ತಪ್ಪಿಲ್ಲ, ಅದಕ್ಕೆ ಇಡೀ ಮನೆ ಬೆಂಬಲ ಇದೆ. ಇವ್ರನ್ನೆಲ್ಲ ನಾನೇ ಇಲ್ಲಿ ತಂದು ಕೂರಿಸಿರೋದು. ಈ ಬಾಗಿಲು ಆ ಬಾಗಿಲು ಎರಡು ಬಾಗಿಲನ್ನ ಕ್ಲೋಸ್ ಮಾಡಿ ಇವ್ರನ್ನೆಲ್ಲ ಡಮ್ 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 ಅನ್ಸಿ ಗಬ್ಬರದ ಕೊಂಡಿಗೆ ಬಿಸಾಕ್ಬಿಡುದು. ಅಪ್ಪ ಇವತ್ತು ನೀನೇನು ಮಾಡೋದ್ ಬೇಡ, ನಾನೇ ಮಾಡ್ತೀನಿ. ಕೊಯ್ ಅಪ್ಪ ಇವತ್ತು ನೀನ್ ಮಾಡ್ಬೇಕಾಗಿರೋ ಕೆಲಸನ ನಾನ್ ಮಾಡ್ತೀನಿ. ಏನ್ರಯ್ಯ, ಏನಮ್ಮ ಕಾಡ್ ಮಲ್ಲಿಗೆ ಎಸ್ಟೇಟ್ ಅಂದ್ರೆ ಚಂದ್ರಗಿರಿ ಚೌಕಿ ಅನ್ಕೊಂಡ್ರ? ಇದು ನನ್ನಪ್ಪ ಕೋವಿ ಧರ್ಮ ಏನ್ ಮನೆ. 10 ಎಣಸದವ್ರಿಗೆ ಎಲ್ಲ ಗೇಟ್ ಹಾಕಿಡ್ಬೇಕು. ಇಷ್ಟಕ್ಕೆಲ್ಲ ನೀನೇ ಕಾರಣ ಬಿಕನಾಸ್ತೆ. ನಾನು ನಿನ್ ತರ ಚೆನ್ನಾಗಿ ಬೀಳ್ತೀನಿ. ಸಾಯಿಸ್ಬಿಡ್ತೀನಿ. ನಿನ್ ತಂಗಿ ನನ್ನ ಜೊತೆಗೆ ಇದ್ದಾಳೆ. ನಿನ್ ತಂಗಿ ಗೇಟ್ ಹತ್ರ ಕಾಯ್ತಿದ್ದಾಳೆ. ಯಾರಿಗೂ ಹೇಳ್ಬೇಡ, ನೀನೊಬ್ಬನೇ ನೋಡ್ತೀಯ. ಏ ಅಪ್ಪ, ಅಮ್ಮ, ಏ ಕಾಡಪ್ಪ, ಬನ್ನಿ ಬನ್ನಿ. ಆ ಧರ್ಮ ಹಣೆ ಬರೋಣ, ನಮ್ ಚಂದ್ರಗಿರಿಲೆ ತೀರ್ಮಾನ ಮಾಡೋಣ. ಬನ್ನಿ. ನನ್ನ ಮಗಳನ್ನ ಹೇಳ್ಕೊಂಬಂದನು. ನೋಡು, ಸಾಯಿಸ್ಬೇಡ, ನೋಡು, ಸಾಯಿಸ್ಬೇಡ. ಬಿಟ್ಟು ಬುದ್ಧಿ ನಡಿ,
ಏನತ್ತೆ ಗಲಾಟೆ? ಅದೇ ನಮ್ಮ ಹರಿ ಯಾವುದೋ ಹುಡುಗಿಗೆ ತಾಳಿ ಕಟ್ಟಿದ್ನಲ್ಲ, ಅವಳ ಅಪ್ಪ ಅಮ್ಮ ಮನೆಯವರೆಲ್ಲ ಬಂದಿದ್ರು. ಇಷ್ಟೊತ್ತು ಅದೇ ಜಗಳ. ನಮ್ಮ ಹರಿ ಕೋವಿ ತಗೊಂಡು ಅವರೆಲ್ಲ ಓಡಿಸೇ ಬಿಟ್ಟ. ಯಾರಿಗಾದ್ರೂ ಗುಂಡು ಹಾರಿಸಿದ್ರೆ ಅಂತ ಭಯ ಆಗ್ತಿತ್ತು ಚಿತ್ರ. ಅದೆಲ್ಲ ನೋಡಿದ್ರೆ ನನಗೆ ಭಾಳ ಅಸಹ್ಯ ಆಗ್ತಿದೆ ಕಣೆ. ಅತ್ತೆ ಮುಂದೇನಾಗ್ಬೋದು? ಏನ್ ಬೇಕಾದ್ರೂ ಆಗ್ಬೋದು. ಹರಿ ಆ ಹುಡುಗಿನ ಎಲ್ಲಿ ಬಿಟ್ಟು ಬಂದು, ಅವಳ ಕತೆ ಏನಾಯ್ತು? ಪಾಪ ಬಡವ್ರ ಮನೆ ಹುಡುಗಿ, ಮುಂದೆ ಏನಾಗುತ್ತೋ? ಯಾರೋ ಓಡಾಡ್ದಂಗಿದೆ. ಎಲ್ಲತ್ತೆ? ನನಗೇನು ಕೇಳಿಸ್ತಾ ಇಲ್ವಲ್ಲ. ಅಮೇ ಅಮೇ, ನೋಡಿ, ಏನು ಬೇಕಾದರೂ ಆಗಲಿ, ಅದಕ್ಕೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಹಾಗಲ್ಲ ಚಿತ್ರ, ಅವ್ರ ಹುಡುಗಿ ಬದಲಿಗೆ ನಮ್ಮನೆ ಹುಡುಗಿನ ದೇವ್ರಿಗೆ ಬಿಡ್ಬೇಕಂತೆ. ಹಾಗಂತ ಆ ಊರಲ್ಲಿ ತೀರ್ಮಾನ ಆಗಿದೆಯಂತೆ. ಇದಕ್ಕೆ ಯಾರಾದ್ರೂ ನ್ಯಾಯ ಅಂತಾರ? ಇದೆಲ್ಲ ನಿಮ್ಮ ಮಾವ ಮಾಡಿರೋ ಹಲ್ಕ ಕೆಲಸ. ಇದ್ರಲ್ಲಿ ಹರಿದೇನು ತಪ್ಪಿಲ್ಲ ಅತ್ತೆ. ಅವನಿಂದಾಗಿ ನಾವು ಅನ್ಭವಿಸ್ಬೇಕಲ್ಲ. ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ ಅಂತ ಇಟ್ಕೋ. ನಮ್ಗಾಗೋ ಅನ್ಯಾಯಕ್ಕೆ ಯಾರು ಹೊಣೆ ಹೇಳು? ಪಾಪ ಅಮಿತಾ ತುಂಬ ಗಾಬರಿ ಆಗಿರ್ಬೇಕಲ್ಲ. ಆಗದೆ ಇರುತ್ತಾ? ಹೆಣ್ಮಗಳಲ್ವಾ? ಯಾರು? ಯಾರು ಅಳ್ತಿದ್ದಾರೆ? ಅಮಿ ಅಮಿ, ಬೆಂಗಳೂರಿಗೆ ಹೋಗ್ತೀನಿ ಅಂದವಳು ಇಲ್ಲಿ ಯಾಕೆ ಬಂದು ಅಳ್ತಿದ್ದಾಳೆ? ಅಮಿ, ಚಿತ್ರ, ಅಮ್ಮಿ ಅಳ್ತಿದ್ದಾಳೆ. ಚಿತ್ರ, ಯಾರು ಇದ್ದಾರೆ ಇಲ್ಲಿ? ಅತ್ತೆ, ಅತ್ತೆ, ಅವಳು ನಿಮ್ಮ ಸೊಸೆ. ನಿಮ್ಮ ಮಗ ತಾಳಿ ಕಟ್ಟು ಕರ್ಕೊಂಡು ಬಂದಿರೋ ಕಲ್ಪನಾ. ಇದೆಲ್ಲ ಅವ್ರಿಗೆ ಬೇಕು ಅಂತಿಲ್ಲ. ಅವ್ನು ನಾನು ಓಡಿಸ್ಬಿಟ್ಟೆ. ಇಲ್ದೇ ಇದ್ರೆ ಕೋವಿನಲ್ಲಿ ಡಮ್ ಅನ್ಸ್ಬಿಡ್ತಿದ್ದೆ.
ಕಾಡು ಮಲ್ಲಿಗೆ ಎಸ್ಟೇಟ್ ಅವ್ರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಬೇಕಾಬಿಟ್ಟಿ ಬರ್ಬೋದು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ವಿಷಯ ಬಿಟ್ಟು ಹಾಕೋ. ಬರ್ತಾ ಬರ್ತಾ ನಿನ್ನ ಬುದ್ಧಿ ಚಿಗುರ್ತಿದ್ಯಲ್ಲ, ಮೊದ್ಲು ನಿನ್ ಗ್ರಾಚಾರ ಬಿಡಿಸ್ಬೇಕು. ಏಯ್ ಸತ್ಯ ಹೇಳು, ಆ ಹುಡುಗಿ ಎಲ್ಲಿದ್ದಾಳ? ಹುಡುಗಿ ಇಲ್ಲ ಅಂತ ತಾನೆ ಅವ್ರನ್ನೆಲ್ಲ ಓಡಿಸಿದ್ದು. ಹುಡುಗಿ ಇದ್ದಿದ್ರೆ ಅವಳನ್ನು ಅವ್ರ ಜೊತೆಗೆ ಓಡಿಸ್ತಿದ್ದೆ. ಸುಳ್ಳು ಹೇಳಬೇಡ ಕತ್ತೆ. ಆ ಹುಡುಗಿ ಬಗ್ಗೆ ನಿನಗೆಲ್ಲ ಗೊತ್ತಿದೆ. ಆ ಬಿಕ್ರಾಸೆ ಮಂಜುಳಗೆ ಟಾಟಾ ಮಾಡ್ತಿದ್ದೆ. ಮಾಡ್ತಿದ್ದೆ. ಅವಳು ಟಾಟಾ ಮಾಡಿದ್ಲು, ಅದಕ್ಕೆ ನಾನು ಟಾಟಾ ಮಾಡಿದೆ. ಅವಳು ನಮಸ್ಕಾರ ಮಾಡಿದ್ದಿದ್ರೆ ನಾನು ನಮಸ್ಕಾರ ಮಾಡ್ತಿದ್ದೆ. ಅಪ್ಪ, ನಮ್ಮೂರಲ್ಲಿ ಮರ್ಯಾದೆ ಕೊಟ್ರೆ ಮರ್ಯಾದೆ, ರಾಫ್ ಹಾಕಿದ್ರೆ ಡಮ್ ಬಿಡ್ತೀನ. ಆದ್ರೆ ಈಗ ಮಾತ್ರ ಬುರುಡೆ ಬಿಡ್ತಿದ್ಯಾ. ನೀನೇನಾದ್ರೂ ಸತ್ಯ ಹೇಳಿಲ್ಲ ಅಂದ್ರೆ ಮುಂದ್ ಏನಾಗುತ್ತೋ ಅಂತ ಗೊತ್ತಲ್ಲ. ಗೊತ್ತು, ನೀನ್ ಚಾಟಿ ಬೀಚ, ನಾನು ಹಿಂಗೆ ಡಮ್ ಅನ್ಸ್ಬಿಡ್ತೀನಿ. ಕೆಳಗೆ ಇರೋ ಇರೋ ಒಂದ್ ನಿಮಿಷ. ಸರಿ ಅದಲ್ಲ ಕಣ. ಆ ಹುಡುಗಿನ ಹುಡುಕ ಅವ್ರಿಗೆ ಒಪ್ಸದೇ ಇದ್ರೆ ನಿನ್ ತಂಗಿ ಅಮಿತನ ಆ ಊರಲ್ಲಿ ದೇವ್ರಿಗೆ ಬಿಡ್ಬೇಕಂತೆ. ಕೇಳ್ತಿದಾರಷ್ಟೇ, ನಾವೇನ್ ಕೊಟ್ಟಿಲ್ವಲ್ಲ. ಆ ದಿನ ಬಂದಾಗ ನಾನು ನೋಡ್ಕೋತೀನಿ. ಇವತ್ತೆಲ್ರನ್ನು ಹೆದರಿಸಿ ಓಡಿಸಿದೀನಿ, ನಾಳೆ ಮಾಡಿ ತೋರಿಸ್ತೀನಿ. ಅದಕ್ಕೂ ಮೊದ್ಲು ನಿನ್ನ ಅಪ್ಪನ ತಲೆ ತೆಗೆದ್ರೆ ತಗಿಲಿ ಬಿಡು. ತಲೆ ತೆಗಿತಾರ, ಆಮೇಲೆ ನಾನು ಯಾರ ತಲೆಗೆ ಬಣ್ಣ ಹಚ್ಚೋದು? ನಾನು ಸತ್ರೆ ನಿನಗಿಷ್ಟನಾ? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಿಂಗೆ ಬಣ್ಣ ಬಳಿಯೋದು ಮಾತ್ರ ನಂಗಿಷ್ಟ. ಅಪ್ಪ, ಅಮ್ಮನ್ ಕೇಳ್ಕೊಂಬರಲ್ಲ, ನೀನ್ ಸತ್ರೆ ಹೇಗೆ ಅಂತ. ಕಾಡು ಮಲ್ಲಿಗೆ ಎಸ್ಟೇಟ್ನ ಕಗ್ಗತ್ಲು ಕೋಣೆಯಲ್ಲಿ 1 ವಾರದಿಂದ ನನ್ನ ಗೆಳತಿ ಈ ಕಲ್ಪನಾ. ಎಲ್ರಿಗೂ ಬೇಕಾದಾಗ ಬಂದು ಹೋಗೋ ಜಾಗ ಇದು. ಆದರೆ ನನಗೆ ಇರಲೇಬೇಕಾದ ಕೋಣೆ. ಸದ್ಯಕ್ಕೆ ಕಲ್ಪನಾಗೂ ಹಾಗೆ. ಅಂದರೆ ಹರಿ ಮನೆಗೆ ಬಂದಿನಾನೇ ಇವಳನ್ನು ಕರ್ಕೊಂಬಂದ? ಹೌದತ್ತೆ, ಬಂದ ದಿನನೇ ನನ್ನ ತಂಗಿ ಅಂತ ನಾನು ಇವಳನ್ನ ಸ್ವೀಕಾರ ಮಾಡಿಬಿಟ್ಟೆ. ಚಿತ್ರಕ್ಕ, ಇವರು ನನ್ನ ಗಂಡನ ಅಮ್ಮನ? ಹೌದು, ಹರಿ ಅಮ್ಮ, ನಿಮ್ಮ ಅತ್ತೆ. ಹೌದಾ? ನನಗೆ ತುಂಬ ನೆನಪಾಗ್ತಿದೆ. ಇನ್ನು ಮುಂದೆ ಅತ್ತೆನೇ ನಿಮ್ಮಮ್ಮ. ಕತ್ಲು ಕೋಣೆನಲ್ಲಿ ಮೊದಲು ಅಕ್ಕ ಸಿಕ್ಕಿದ್ರು, ಈಗ ಅಮ್ಮ ಸಿಕ್ಕಿದ್ದಾರೆ. ಅತ್ತೆ, ನಾವೀ ಕತ್ಲು ಕೋಣೆಯಿಂದ ಹೊರಗೆ ಹೋಗೋದು ಯಾವಾಗ? ನೀವು ನನ್ನ ಆಚೆ ಕರ್ಕೊಂಡು ಹೋಗ್ತೀರಾ? ನನ್ನ ಗಂಡಂಗೆ ಧೈರ್ಯ ಇಲ್ಲ. ಕೋವಿ ಧರ್ಮಯ್ಯ ಢಮ್ ಅನಿಸ್ತಾರೆ ಅಂತ ಭಯ. ಗಮರಿ ಸದಾ ನೀ ನಿರಿ
ಕಲ್ಪನಾ. ನಿನ್ನ ಚಿತ್ರಾಗಿ ತಂಗಿಯೂ ಆಗ್ಬೋದು, ನನ್ನನ್ನು ಅಮ್ಮ ಅಂತಾನೂ ಕರೀಬಹುದು. ಈ ಮನೆಗೆ ಸೊಸೆ ಆಗೋದಕ್ಕೆ ಮಾತ್ರ ಸಾಧ್ಯ ಇಲ್ಲ.